ಆ ಆ ಆ दक्षिणामूर्ति देवानां सकल कार्य विजयी भव। दक्षिणामूर्ति देवानां सकल कार्य विजयी भव। आ आ आ दक्षिणामूर्ति देवानां सकल कार्य विजयी भव। मुददी ಕೊಂಡಾಡುವೆನು ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ಮದವೂರ ವಿಘ್ನೇಶ ದೇವ ಜಗದೀಶ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿ ಕೊಂಡಾಡುವೆನು ಪರಬ್ರಹ್ಮ ರೂಪ ಪರಬ್ರಹ್ಮ ರೂಪ ವೇದಾಂತ ಸಾರ ಪ್ರಿಯ ಪುರುಗೋತ ನಮಿತ ದಿವ್ಯಾಂಗ್ರಿ ಕಮಲ ಪುರುಗೋತ ನಮಿತ ದಿವ್ಯಾಂಗ್ರಿ ಕಮಲ ಮುದದಿ ಕೊಂಡಾಡುವೆನು ಗಿರಿಜಾತೆಯಡುಗ ಗಿರಿಜಾತೆಯಡುಗ ಆದಿತ್ಯ ಕೋಟಿ ಪ್ರಕಾಶ ಕರಿವದನ ಕರುಣಾ ಸಮುದ್ರ ಭವಚಿತ್ರ ಕರಿವದನ ಕರುಣಾ ಸಮುದ್ರ ಭವಚಿತ್ರ ಗಿರಿಜಾತೆಯನುಗ ಆದಿತ್ಯ ಕೋಟಿ ಪ್ರಕಾಶ ಕರಿವದನ ಕರುಣಾ ಸಮುದ್ರ ಭವಚಿತ್ರ ಕರಿವದನ ಕರುಣ ಸಮುದ್ರ ಭವಚಿತ್ರ ಮುದದಿ ಕೊಂಡಾಡುವೆನು ಭರದಿಂದ ರಕ್ಕಸರ ಭರದಿಂದ ರಕ್ಕಸರ ಪುರವ ಸಾಧ್ಯವ ಮಾಡಿ ಹರಿಮಗಳು ನಿನ್ನ ಅರ್ಚಿಸಿ ಮೆಚ್ಚಿಸಿ ಹರವಿರಂಚಿಗಳೆಲ್ಲ ಜಯ ಜಯ ಜಯವೆನಲು ಹೊರವಿತ್ತು ಮೆರೆದೆ ಗಣನಾಥ ಪ್ರಖ್ಯಾತ ದೇವ ಜಗದೀಶ ಮುದದಿ ಕೊಂಡಾಡುವೆ ಹರರೆ ನಿನ್ನಯ
ಮಹಿಮೆಯನ್ನು ಪೊಗಳಲಳವಲ್ಲ ಅರವೆ ನಿನ್ನಯ ಮಹಿಮೆಯನ್ನು ಪೊಗಳಲಳವಲ್ಲ ಧರಣಿಯನ್ನು ತೀರ್ಥ ಮಾಶೇಷಗರಿದು ಹರನ ಸುಕುಮಾರ ಸಕಲ ಗಮಗೆ ಸಾಕಾರ ದೊರೆಯೊಳು ವಿಶೇಷ ಮದೂರ ವಿಘ್ನೇಶ ದೇವ ಜಗದೀಶ ಮುದದಿ ಕೊಂಡಾಡುವೆ ನೆನೆಯಿರೋ ಜನರಲ್ಲ ಗುಣಯುತನ ಬಿತ್ತು ಗಡ್ಗ ತರಕಡೆ ಗಡ್ಗ ನೆನೆಗಿರೋ ಜನರಲ್ಲ ಗುಣಯುತನ ಘನಮೂರ್ತಿ ಮಗ ಊರ ಗಣನತನ ಲಂಬೋದರನ ವಿನಾಯಕನ ಗಣಾಧಿಪನ ಗೌರಿ ಸುತನ ನೆನೆಗಿರೋ ಜನರಲ್ಲ ನೆನೆಗಿರೋ ಜನರಲ್ಲ ನೆನೆಗಿರೋ ಜನರಲ್ಲ ಗುಣಯುತನ ನೆನೆಯಿರೋ ಜನರಲ್ಲ ಗುಣಯುತನ ಗಜಮುಖ ನಿನ್ನ ಪಾದವ ನೆನೆವೆ ಕರ್ಕಡ ಕೈ ಗಜಮುಖ ನಿನ್ನ ಪಾದವ ನೆನೆವೆ ಭಜಿಸುವೆನ ಕರುಣಿಸು ವರಗಳನ್ನು ಭಜಿಸುವೆನ ಕರುಣಿಸು ವರಗಳನ್ನು ಮೂಷಿಕವಾಗನ ಮೋದಕ ಹಸ್ತ ಮೂಷಿಕವಾಗನ ಮೋದಕ ಹಸ್ತ ಪಾಶ ಅಂಕುಶಧರ ಪರಮ ಪವಿತ್ರ ವಾಮನ ರೂಪ ಮಹೇಶ್ವರ ಪುತ್ರ ಚಾಮರ ಕರ್ಣ ವಿಡಂಬಿತ ಸೂತ್ರ ಚಾಮರ ಕರ್ಣ ವಿಡಂಬಿತ ಸೂತ್ರ ಬುದ್ಧಿ ಪ್ರದಾಯಕ ಪುಸ್ತಕ ಹಸ್ತ ಸಿದ್ಧಿ ವಿನಾಯಕ ಪಾದ ನಮಸ್ತೆ ಸಿದ್ಧಿ ವಿನಾಯಕ ಪಾದ ನಮಸ್ತೆ ದೇವ ದೇವರ ದೇವ ದೇವ ನೀನಹುದು ಓ ದೇವ ದೇವರ ದೇವನಿನಹುದು ದೇವ ದೇವರ ದೇವ ದೇವನಿನಹುದು ಓ ದೇವ ದೇವರ ದೇವನಿನಹುದು ದೇವ ಓ ದೇವ ದೇವ ಓ ದೇವ ದೇವ ಓ ದೇವ ದೇವರ ದೇವನಿನಹುದು
Good evening, friends. Happy Women's Day to my lovely friends. Today I am just briefing about our art. Yakshagana is a folk theatre from coastal Karnataka. Yakshagana is performed by a troupe whole night with 3 to 35 artists. Now we are playing shorter version of Yakshagana by child artists below the age of 13, and Himmela includes of young artists below the age of 25. Whole team trained under reputed experienced trainer Manjunath Kulal Airodi. He has the experience of teaching children and seniors for more than 21 years. We will start with prayer to Lord Ganesha. This is called Balagopala. Followed by prayer, we start the episode Kamsa Vade. Kamsa is Sri Krishna's maternal uncle who vows to kill Krishna. Kamsa is very cruel and his subjects are terrorized by his evil deeds. Kamsa makes several unsuccessful attempts to kill Krishna, but Krishna survived by his divine power. Desperate Kamsa organizes a fake Billa Habba and waves plan to draw Krishna and his brother Balarama to Mathura and plan to kill them. Now this play will performed by our troupe. Himmela, Bhagavata, also known as singer Madhukar Hegde, Mridangam, Lohit Kome, Chande, Bharat Chandan, Mummela, or front artist, Sri Krishna, Master Aru Shetty, 10 years, Balarama, Master Sachin Kulal, 8 years, Kamsa, Kumari Swastishri, 12 years, Balagopala, Master Advik Shetty, 6 years. These artists are our future of folk art. Please watch and encourage our children. Thank you. ಕಸ್ತೂರಿ ತಿಲಕೌಲಲಾಟ ಬಲಗೆ ವಕ್ಷಸ್ಥಳೆ ಕೌಸ್ತುಭ ನಾಸಾಗ್ರಿ ನವಮೌಕ್ತಿಕೋ ಕರತಳೆ ವೇಣು ಕರೆ ಕಂಕಣೋ ಸರ್ವಾಂಗೀ ಹರಿಚಂದನಂ ಸುಲಲಿತೋ ಕಂಠೇಶು ಮುಕ್ತಾವಳಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯಂತಿ ಗೋಪಾಲ ಚೂಡಾಮಣಿ ಕೊಳಲನೋ ದೋತ ಬಂದ
ಆಗ ಕಂಸ ಲೋಕಕಂಟಕನಾಗಿರುವುದಲ್ಲದೆ ನಮ್ಮ ಹನನಕ್ಕಾಗಿ ಹಲವು ಪ್ರಯತ್ನಗಳನ್ನು ಮಾಡಿದ. ಎಲ್ಲವೂ ವ್ಯರ್ಥವಾಯಿತು. ಇತ್ತೀಚೆಗೆ ನಡೆದ ಘಟನೆ, ಮಧುರೆಯಿಂದ ಬಂದ ಅಕ್ರೂರ ಇಲ್ಲಾಪದ ಮಹೋತ್ಸವಕ್ಕೆ ಅಣ್ಣನಾದ ನಿನ್ನನ್ನು ಕೂಡಿಕೊಂಡು ಬರಲಿಕ್ಕೆ ಹೇಳಿದ್ದಾನಲ್ಲ, ಇದರ ಬಗ್ಗೆ ನಿನ್ನ ಅಭಿಪ್ರಾಯವೇನು? ನಮ್ಮ ವೈರಿಯ ಮನೆಯನ್ನ ವಿಷಾನ್ನಕ್ಕೆ ಸಮಾನ. ಆದ್ದರಿಂದ ಗಡಿಕೆಯಲ್ಲಿ ಹಾಲು, ಮೊಸರು, ಬೆಣ್ಣೆ ಇತ್ಯಾದಿ ತಿನಿಸುಗಳನ್ನು ಇರಿಸಿಕೊಂಡು ಅಕ್ರೂರ ತಂದ ರಥವನ್ನು ಏರಿ ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಮದುವೆಗೆ ತೆರಳೋಣ. ಹಾಗೆ ಆಗಲಿ. ಹರುಷದಿ ಪಕ್ಕರು ಶತ್ರುಗೌರವ ಹರುಷದಿ ಹರುಷದಿ ಪಕ್ಕರು ಶತ್ರುಗಾರವ ವರಕಾರ್ಮುಕ ಕಂಡು ವರಕಾರ್ಮುಕ ಕಂಡು ಅದಕ್ಕೆ ಬೇಡಿಸಿ ಬಗ್ಗಿದರಾಗಣ ಬಡಿದೊಳಗಪ್ಪಿಸೆ ಅಣ್ಣ ಅಡ್ಡವಾಗಿ ಬಂದ ರಾಜರಾಜಕನ ಗರ್ವಾಪಹಾರವಾಯಿತು. ವಲಯ ಪೀಡೆಯನ್ನು ತಾನೆಯನ್ನು ಸೀಳಿ ಬಿಸಾಡಿದ್ದೇವೆ. ಮಾರುವ ಕುರ್ಚೆಯ ರಂಪನ್ನು ತಿದ್ದಿದ್ದೇವೆ. ಹಾಗೂ ಧನುರ್ಪರ್ವೆಂಬ ದೌರ್ಜನ್ಯದ ಸಂಕೇತವಾಗಿರುವ ಧನಸ್ಸನ್ನು ಮುರಿದಿದ್ದೇವೆ. ತಮ್ಮ ಧನಸ್ಸು ಮುರಿದ ಶಬ್ದಕ್ಕೆ ಈ ಬ್ರಹ್ಮಾಂಡವೇ ಬಿರಿದಂತ ಅನುಭವ ಆಗಿದೆ. ಈ ವಿಚಾರವನ್ನು ತಿಳಿದ ಕಂಸ ಏನು ಮಾಡುತ್ತಾನೆ ಎಂದು ನೋಡೋಣ. ಬಾಯಿ ದೂರ್ತ ಕಂಸನ ಹೃದಯ ಸ್ತಂಭಿಸಿ ಗೋವಳನ ಒತ್ತವನ ಕೇಳಿ ಯುದ್ಧದಲ್ಲಿ ಕೊಡುವುದು ಧೂರ್ತ ಕಂಸನ ಹೃದಯ ಸ್ತಂಭಿಸಿ ಧೂರ್ತ ಕಂಸನ ಹೃದಯ ಸ್ತಂಭಿಸಿ ಗೋವಳರ ವರ್ತಮಾನವಾಗಿ ಚಿತ್ತದಲ್ಲಿ ಕಡುನೊಂದು ಗೋವಳರ ವರ್ತಮಾನವ ಕೇಳಿ ಚಿತ್ತದಲ್ಲಿ ಕೊಡುನೊಂದು ವ್ಯರ್ಥಪಡಿಸಿದನೇಕೆ ಶಿವ 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 ವ್ಯರ್ಥಪಡಿಸಿದನೇಕೆ ಶಿವ ಶಿವ ಅದ್ಭುತವು ಅದ್ಭುತವು ಪೃಥ್ವಿ ನಡುಗುತ್ತಲಿರುವುದು ಪೃಥ್ವಿ ನಡುಗುತ್ತಲಿರುವುದು ಏನಿದು ಅದ್ಭುತ! ದಾರಿಯಲ್ಲಿ ಹೋಗುತ್ತಿರುವ ಮಾರಿಯನ್ನು ಮನೆಯ ಬಾಗಿಲಿಗೆ ಕರೆದಂತಾಯಿತಲ್ಲ. ಗೋವಳರ ಬಲವೇ ಹೆಚ್ಚಾಗುತ್ತಾ ಇದೆ. ರಜಕನನ್ನು ಕೊಂಡರಂತೆ, ಕುವಳೆಯ ಪೀಡೆ ಎಂಬ ಮದ್ದಾನೆಯ ಸೊಂಡಿಲನ್ನು ಮುರಿದರಂತೆ, ಪೂಜಿಸಿಟ್ಟ ಧನಸ್ಸನ್ನು ತುಂಡು ಮಾಡಿದರಂತೆ. ಅವರ ಸೊಕ್ಕೆ ಪೃಥ್ವಿಯೇ ನಡುಗುತ್ತಿರುವ ಅನುಭವ. ಏನು ಮಾಡೋಣ, ಏನು ಮಾಡೋಣ? ನನಗೀಗ ಸ್ವಲ್ಪ ವಿಶ್ರಾಂತಿ ಅಗತ್ಯ. ವಿಶ್ರಾಂತಿಯನ್ನು ಪಡೆಯುತ್ತೇನೆ. ದುರುಳನಿ ಪರಿಮರುಗಿ ದುರುಳನಿ ಪರಿಮರುಗಿ ಸಜ್ಜಾಗ್ರಗದಿ ಪವಡಿಸಲಿತ್ತ ಘೋರ ಸ್ವಪ್ನ ಘೋರ ಸ್ವಪ್ನವು ಘೋರ ಸ್ವಪ್ನವು ಬೀಳಲು ಏನ ಮಾಡಲಿ ನಾನಿ ಏನ ಕಂಡೆನು ಕನಸು ಏನ
ಮಾಡಲಿ ನಾನು ಏನ ಮಾಡಲಿ ನಾನು ಏನ ಕಂಡೆನು ಕನಸ ಏನಾಗುತ್ತಿದೆಯೋ ನಾ ಏನಾಗುತ್ತಿದೆಯೋ ನಾ ಏನ ಮಾಡುವೆನೋ ಏನಾಗುತ್ತಿದೆಯೋ ಏನಾಗುತ್ತಿದೆಯೋ ನಾ ಏನ ಮಾಡುವೆನೋ ಏನ ಮಾಡಲಿ ನಾನು ಏನ ಕಂಡೆನು ಕನಸ ಸಂದರ್ಭ ವರ ದುಸ್ವಪ್ನವೊಂದನ್ನು ಕಂಡೆನಲ್ಲ. ಯಾಕೆ ಹೀಗಾಗುತ್ತಾ ಇದೆ? ಈ ಕಂಸನ ಜೀವನದಲ್ಲಿ ಭಯವೇ ಹೆಚ್ಚಾಗುತ್ತಾ ಇದೆ. ನನ್ನ ಮೃತ್ಯುವೇ ಹತ್ತಿರ ಬಂತೆ. ಅಲ್ಲದೆ ಕನಸಿನಲ್ಲಿ ನನ್ನ ಪ್ರತಿರೂಪ ಏನು ಮಾಡುತ್ತಾ ಇದೆ? ನೆತ್ತಿಗೆ ತೈಲವ ಒತ್ತುತ್ತಾ ನೆತ್ತಿಗೆ ತೈಲವ ಒತ್ತುತ್ತಾ ನೆತ್ತಿಗೆ ತೈಲವ ಒತ್ತುತ್ತಾ ನೆತ್ತಿಗೆ ತೈಲವ ಒತ್ತುತ್ತಾ ಪ್ರತಿಗೆ ಲೇಪಿಸಿ ತನುವಿಗೆ ಪ್ರತಿಗೆ ಲೇಪಿಸಿ ತನುವಿಗೆ ಪ್ರತಿಗೆ ಲೇಪಿಸಿ ತನುವಿಗೆ ಪ್ರತಿಗೆ ಲೇಪಿಸಿ ತನುವಿಗೆ ಕತ್ತೆಯ ನಡರುತ್ತ ಕತ್ತೆಯ ನಡರುತ್ತ ಕತ್ತೆಯ ನಡರುತ್ತ ಕತ್ತೆಯ ನಡರುತ್ತ ದಕ್ಷಿಣ ಯಾತ್ರೆಗೆ ಗಮಿಸಿದುದ ಕಥೆಯ ನಡರುತ್ತ ದಕ್ಷಿಣ ಯಾತ್ರೆಗೆ ಗಮಿಸಿದುದ ಏನ ಮಾಡಲಿ ನಾನು ಏನ ಕಂಡೆನು ಕನಸ ಏನು ಮಾಡುತ್ತಾ ಇದೆ? ನೆತ್ತಿಗೆ ತೈಲವನ್ನು ಹಚ್ಚುವುದು ಮಾತ್ರವಲ್ಲದೆ ದಾಸವಾಳದ ಹೂವನ್ನು ಕೊರಳಿಗೆ ಹಾಕಿಕೊಂಡು ಮೈ ತುಂಬ ಮಣ್ಣನ್ನು ಮೆತ್ತಿಕೊಳ್ಳುತ್ತಾ ಇದೆಯಲ್ಲ. ಅಲ್ಲದೆ ಪ್ರಾಣಿಗಳಲ್ಲಿ ಹೀನ ಪ್ರಾಣಿಯಾದ ಕತ್ತೆಯನ್ನಡರುತ್ತಾ ದಕ್ಷಿಣ ದಿಕ್ಕಿಗೆ ಹೋಗುತ್ತಾ ಇದೆ. ಯಾಕೆ ಈ ರೀತಿ ಕನಸು ಬಿತ್ತು? ಕನಸಿನಿಂದ ಎದ್ದ ನಾನು ಕೋಣೆಯನ್ನೊಮ್ಮೆ ವೀಕ್ಷಿಸುವಾಗ ಕೊಂಬಾಳ ದೇವಿಗೆ ಉರಿಯುವುದು ಒಂದೇ ದೀಪವು ಉರಿಯುವುದು ಒಂದೇ ದೀಪವು ಉರಿಯುವುದು ಒಂದೇ ದೀಪವು ಮತ್ತೆರಡಾಗುತ್ತ ಮೂರಾಗುತ್ತ ನೂರಾಗುತ್ತ ನೂರಾಗುತ್ತ ಉರಿಯುವುದು ಒಂದೇ ದೀಪವು ಉರಿಯುವುದು ಒಂದೇ ದೀಪವು ಮತ್ತೆರಡಾಗುತ್ತ ಮೂರಾಗುತ್ತ ನೂರಾಗುತ್ತ ಅರಮನೆಯೆಲ್ಲವ ವೀಕ್ಷಿಸಿ ಹರಿಮಯವಾಯ್ತ ಕಟ ಏನ ಮಾಡಲಿ ನಾನು ಏನ ಕಂಡೆನು ಕನಸ ಇದೇ ಒಂದು ಕೊಂಬಾಳ ದೇವಿಗೆ ಅದು ಎರಡಾಯಿತು, ಮೂರಾಯಿತು, ನೂರಾಯಿತು. ಅರಮನೆಯೆಲ್ಲವೂ ದೀಪವೇ ಕಾಣಿಸುತ್ತಾ ಇದೆಯಲ್ಲ. ಯಾಕೆ ಹೀಗಾಗುತ್ತಾ ಇದೆ? ಮಲಗುವಾಗ ಶ್ರೀಪತಿಯನ್ನೇ ನೆನೆಸಿ ಮಲಗಿದವ ನಾನು. ಆದರೆ ಮಾತೊಂದುಂಟು, ನಿದ್ದೆಗೆಡ ಕೆಟ್ಟರೆ ಬುದ್ಧಿ ಕೆಡುತ್ತದೆ, ಬುದ್ಧಿ ಕೆಟ್ಟರೆ ಕಾರ್ಯ ಹಾಳಾಗುತ್ತದೆ. ಇದೆಲ್ಲ ಪಿತ್ತ. ಈ ಕಂಸನ ಜೀವನದಲ್ಲಿ ಸಾವು ಸಂಭವಿಸುವುದುಂಟೆ. ಅಸಂಭವ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುತ್ತೇನೆ, ನೋಡೋಣ. ಶ್ರೀಪತಿಯ ನೆನೆದು ಶ್ರೀಪತಿಯ ನೆನೆದು
ಸಜ್ಜಾಗ್ರಗದಿ ಪವಡಿಸಲಿತ್ತ ಅರಮನೆ ಎಲ್ಲವೂ ಕೃಷ್ಣಮಯವಾಗಿರಲಿ. ಕೃಷ್ಣ 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 ತರಣಿ ಉದಯಿಸ ಪೂರ್ವ ಶೈಲದಿ ತರಣಿ ಉದಯಿಸ ಪೂರ್ವ ಶೈಲದಿ ಹರನ ಪೂಜಿಸಿ ಭಕ್ತಿ ಭಾವದಿ ಹರನ ಪೂಜಿಸಿ ಭಕ್ತಿ ಭಾವದಿ ಮುಷ್ಟಿಗ ಜನಗರೆದು ಸಭೆಗೆ ಕರೆದು ಬರಲೆಂದು ಕಾದಿದ್ದ ಸೂರ್ಯೋದಯ ನನ್ನ ಪಾಲಿನ ಭಾಗ್ಯೋದಯ. ಕೃಷ್ಣ ಬಲರಾಮರ ಹನನಕ್ಕಾಗಿ ಚಾಣೂರ ಮುಷ್ಟಿಗರನ್ನು ಮಹಾದ್ವಾರದಲ್ಲಿ ನಿಲ್ಲಿಸಿದ್ದೇನೆ. ಹಾ ಅದೇನದು ಬಂದ ಸುದ್ದಿ? ಚಾಣೂರ ಮುಷ್ಟಿಗರನ್ನು ಕೃಷ್ಣ ಬಲರಾಮರು ಕೊಂದರೆ ಸಭೆಗೆ ಓಡಿ ಬರುತ್ತಿದ್ದಾರೆ. ಬರಲಿ ನೋಡೋಣ. ಆ ಕ್ಷಣದಲ್ಲಿ ಅಣ್ಣ ನೋಡಿದೆಯೋ? ನೋಡಿದೆಯ ಮಧುರ ಮಗೇನ ತಾನೆಂದೆಂಬ ನೋಡಿದೆಯ ಮಧುರ ಮಗೇಂದ್ರ ತಾನೆಂದೆಂಬ ಗಾಢ ಗರ್ವದಿ ಕುಳಿತ ಕಳನ ಗಾಢ ಗರ್ವದಿ ಕುಳಿತ ಕಳನ ರೂಢಿಗುಳಿದರವನ ವಿಷ್ಟರವನೇರಿ ಕೈ ಮಾಡುವುದೆನವೆನು ತಲೆಯಸ ಅಣ್ಣ ತಾನೇ ತಾನಾಗಿ ಮೆರೆಯುತ್ತಿರುವ ಕಂಸ ಪಾಪದ ಕೊಡ ತುಂಬಿಕೊಂಡು ಸಿಂಹಾಸನದಲ್ಲಿ ಏರಿ ಕುಳಿತಿದ್ದಾನೆ. ಇವನ ಅಹಂಕಾರವನ್ನು ಮುರಿಯುವುದಕ್ಕಾಗಿ ತಮ್ಮ ಹೋಗಿ ಮಾವನ ತೊಡೆಯೇರುವ ಹಾಗೆ ಮಾಡು. ಎಲ್ಲವೂ ಕೃಷ್ಣ. ಎಲ್ಲವೂ ಕೃಷ್ಣ ಎಲ್ಲ ಎಲ್ಲವೂ ಕೃಷ್ಣ ಎನ್ನೊಳ್ಳೆನದು ಸಲುಗೆ ಏನಲ್ಲ ಸಲುಗೆ ಏನಲ್ಲ ಕೆಳಗೇರಿ ಅದಿರಲದಿ ಕೊಡುವೆ ನೋಡಲು ಎಲ್ಲವೂ ಕೃಷ್ಣ ಬಲರಾಮರೇ. ಏನು ಗೋವಳರ ಕೇರಿಯಲ್ಲಿ ಗೋಗಳನ್ನು ಕಾಯ್ದ ಹಾಗೆ ಎನಿಸಿಕೊಂಡಿದ್ದೀರಾ? ಆಸ್ಥಾನದ ಮರ್ಯಾದೆಯನ್ನು ಮೀರಿ ವರ್ತಿಸಿದರೆ ಶಿಕ್ಷಿಸಬೇಕಾಗಿದೆ. ಎಚ್ಚರ. ಮಾವ ಯಾಕೆ ಇಷ್ಟು ಮಲೆತು ನಿಲ್ಲುವೆ ಯಾಕೆ ಮಾವ ಅಳಿಯರಲ್ಲವೇ? ಮಲೆತು ನಿಲ್ಲುವೆ ಮಲೆತು ನಿಲ್ಲುವೆ ಮಲೆತು ನಿಲ್ಲುವೆ ಯಾಕೆ ಮಾವ ಅಳಿಯರಲ್ಲವೇ? ಮಲೆತು ನಿಲ್ಲುವೆ ಮಲೆತು ನಿಲ್ಲುವೆ ಮಲೆತು ನಿಲ್ಲುವೆ ಯಾಕೆ ಮಾವ ಅಳಿಯರಲ್ಲವೇ? ಒಲಿದು ಕರೆಸಿ ಒಲಿದು ಕರೆಸಿ ಒಲಿದು ಕರೆಸಿ ಒಲುವೆಯ ಕೈ ತಿಳಿಯಬೇಡವೇ? ಒಲಿದು ಕರೆಸಿ ಒಲಿದು ಕರೆಸಿ ಒಲಿದು ಕರೆಸಿ ಒಲುವೆಯ ಕೈ ತಿಳಿಯಬೇಡವೇ? ಅಡಿಯಾರಲ್ಲವೇ ತಿಳಿಯಬೇಡವೇ?
ನವ ಕೃಷ್ಣ ಬಲರಾಮರೇ, ಯಾರು ಯಾರಿಗೆ ಧರ್ಮದ ಬಗ್ಗೆ ಮಾತಾಡುದು? ನೀವಾ? ನನಗ? ಹೌದು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡಿ. ಏನು ಬೇಕಾದರೂ ಕೇಳಿ ಮಾವ. ಹೇಳುವುದಕ್ಕೆ ಸಿದ್ಧರಿದ್ದೇವೆ. ನಿಮ್ಮಲ್ಲಿಗೆ ಶಕಟನನ್ನು ಕಳುಹಿಸಿದೆ. ಹೌದು. ಅವನ ಕಥೆಯೇನಾಯಿತು? ಓ, ಶಕಟನ ಕಥೆಯೋ? ಅವನು ಬರುವಾಗ ಬಂಡಿಯಾಗಿ ಬಂದ. ಆ. ನಾವು ಮಕ್ಕಳು ಆಟಿಕೆ ವಸ್ತು ಎಂದು ಬಂಡೆಯನ್ನು ಏರಿದೆವು. ಆಮೇಲೆ ಗೊತ್ತಾಯ್ತು ಅದು ಶಕಟವೆಂದು. ಏನು ಮಾಡುವ ಮಾವ? ನಮ್ಮ ಭಾರವನ್ನು ತಡೆಯಲಾರದೆ ಅವನು ಸತ್ತೇ ಹೋದ. ನಾವು ಕೊಂದಿದ್ದಲ್ಲ. ಅವನ ಕಥೆ ಬಿಡು. ರೇಣುಕ ಏನಾದ? ಗೋವಿನ ಮಧ್ಯದಲ್ಲಿ ಅಡಗಿಕೊಂಡಿದ್ದ. ನಮ್ಮನ್ನು ಕೊಲ್ಲಲು ಮುಂದಾದ. ಅವನ ಬಾಲಕ್ಕೆ ಕೈ ಕೊಟ್ಟು ಗರಗರನ್ನೇ ತಿರುಗಿಸಿ ಬಿಟ್ಟೆ. ಸತ್ತೇ ಹೋದ ಮಾವ. ಏಯ್! ಪ್ರಳಂಬ ಏನಾದ? ವಿಳಂಬ ಇಲ್ಲದೆ ಹೋದ. ವಾತಾಸುರ ಬರುವಾಗ ಸುಂಟರ ಗಾಳಿಯಾಗಿ ಬಂದ, ಹೋಗುವಾಗ ಸುದ್ದಿ ಇಲ್ಲದೆ ಹೋದ. ಅವರಿವರ ಕಥೆ ಬಿಡಿ. ಹ, ನನ್ನ ನೆಚ್ಚಿನ ಅಳಿಯಂದಿರು ಹಾಲು ಕುಡಿದು ಚೆನ್ನಾಗಿ ಬೆಳೆಯಲಿ ಎಂದು ನನ್ನ ಮುತ್ತಿನ ತಂಗಿ ಭೂತಾನಿಯನ್ನು ಕಳುಹಿಸಿದರೆ ಅವಳ ಕಥೆ ಏನಾಯಿತು ಹೇಳ? ಮಾವ, ಕೂಸಲ್ಲಿ ಹೌದು. ಜಗದ ಜನರ ಶಿಶುಗಳಿಗೆ ಅಗಡು ಮಲೆಯನು ಶಿಶುಗಳಿಗೆ 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 ಅಗಡು ಮೊಲೆಯನು ಜಗದ ಜನರ ಜಗದ ಜನರ ಜಗದ ಜನರ ಜಗದ ಜನರ ಶಿಶುಗಳಿಗೆ ಅಗಡು ಮೊಲೆಯನು ಶಿಶುಗಳಿಗೆ ಶಿಶುಗಳಿಗೆ ಅಗಡು ಮೊಲೆಯನು ವಿಗಡ ವಿಷವ ಇತ್ತಳಗೆ ಮಗುಚಿ ಕುಂದನು ವಿಗಡ ವಿಷವ ವಿಗಡ ವಿಷವ ವಿಗಡ ವಿಷವ ವಿಗಡ ವಿಷವ ಇತ್ತಳಗೆ ಮಗುಚಿ ಕೊಂದೆನು ಆಕೆಯ ಮಗುಚಿ ಕೊಂದೆನು ಆಕೆಯ ಮಗುಚಿ ಕೊಂದೆನು ಜಗದ ಜನರ ಶಿಶುಗಳಿಗೆ ಜಗದ ಜನರ ಶಿಶುಗಳಿಗೆ ಅಗಡು ಮೊಲೆಯನು ಅಗಡು ಮೊಲೆಯನು ವಿಗಡ ವಿಷವ ವಿಗಡ ವಿಷವ ವಿಗಡ ವಿಷವ ಇತ್ತಳಾಗಿ ಮಗುಚಿ ಕೊಂದೆನು ವಿಗಡ ವಿಷವ ಇತ್ತಳಾಗಿ ಮಗುಚಿ ಕೊಂದೆನು ಆಕೆಯ ಮಗುಚಿ ಕೊಂದೆನು ಮಾವ
ಕೊಂದೆನೋ ಮಗುಚಿ ಕೊಂದೆನೋ. ಹೌದು, ಚೆನ್ನಾಗಿ ಹೇಳುತ್ತೇವೆ ಕೇಳು. ನನ್ನ ಗೋಕುಲದಲ್ಲಿರುವ ಎಲ್ಲಾ ಶಿಶುಗಳಿಗೆ ವಿಷದ ಹಾಲನ್ನು ಕುಡಿಸಿ ಎಲ್ಲರನ್ನು ಕೊಲ್ಲುತ್ತಿದ್ದಳು. ಅದು ಹಾಗಲ್ಲವೋ. ಹಾಲು ಸಿಕ್ಕಿದು ಒಮ್ಮೆ ಕುಡಿದವರು ಗಂಟಲಿಗೆ ಸಿಕ್ಕಿರಬಹುದಷ್ಟೇ. ಇಲ್ಲದಿದ್ದರೆ ವಿಷದ ಹಾಲನ್ನು ಕುಡಿದವ ನೀನೇ ಯಾಕೆ ಸಾಯಲಿಲ್ಲ? ಓ, ಆ ವಿಚಾರವ ಹೇಳುತ್ತೇನೆ ಕೇಳು. ನನ್ನಲ್ಲಿ ಬರುವಾಗ ವಿಷವಿಲ್ಲದ ಹಾಲು ಸಿಕ್ಕಿರಬೇಕು. ಮತ್ತೆ ಕಣ್ಣು ಮುಚ್ಚಿ ಹಾಲು ಕುಡಿಯುವ ಅಭ್ಯಾಸ ನನ್ನದು. ಕಣ್ಣು ಬಿಟ್ಟು ನೋಡುತ್ತೇನೆ, ಸತ್ತಿದ್ದು ಭೂತನಿ, ನಾವು ಕೊಂದಿದ್ದಲ್ಲ. ಕೃಷ್ಣನನ್ನಿಂದ ಕೂತರೆ ಕೃಷ್ಣನಲ್ಲ, ಮಾತ ನಿಲ್ಲ ಪಿತ ಮಾತೆಯ ಬಳಿನ ಮುಂದ ಗೋದಿತಲೆಂದೇ ಗುರುದೆ ಇನ್ನೇನು ಕದನವ ಮುಂದೆ. ಕೃಷ್ಣ ಬಲರಾಮರೇ, ನಿನ್ನ ತಂದೆ ತಾಯಿ ನಮ್ಮ ಸಭೆ ಮನೆಯಲ್ಲಿದ್ದಾರೆ. ಹೌದು. ಅವಳನ್ನು ಮೊದಲು ಕೊಂಡು ಆಮೇಲೆ ನಿಮ್ಮ ವಿಚಾರಕ್ಕೆ ಬರುತ್ತೇನೆ. ಮಾತಾ ಪಿತರಿಗೆ ನೀನು ನಿನ್ನ ನಿನ್ನ ತಂದೆ ತಾಯಿಯನ್ನು ಕಾರಾಗೃಹದಲ್ಲಿ ಹಾಕಿದ ಪಾಪಿ ನೀನು. ಇದು ನಿನ್ನ ಪಾಪದ ಕೊಡು ತುಂಬಿದೆ. ಈ ಪಿತರಿಯ ಯೋಗ್ಯ ಅಲ್ಲ. ಏಳರ ಮೇಲೆ. ಮಗ, ಇಲ್ಲದಿದ್ದರೆ ಬಿಡುವುದಿಲ್ಲ. ಮಲೆತು ನಿಲ್ಲುವೆ ಯಾಕೆ ಮಾವ ಅಳಿಯನಲ್ಲವೇ. ಮಾವ ಹೇಳ ಮಾವ ಅಯ್ಯ. ಅಯ್ಯ. ಖಳನಳಿದನೆಂದೆನುತ ಹೂವಿನ ಮಳೆಗೆರೆದರಂಬರದಿ. ಖಳನಳಿದನೆಂದೆನುತ ಹೂವಿನ ಮಳೆಗೆರೆದರಂಬರದಿ. ಸುಮನದ ಜಲಜ ಸಂಭವ ಭವ ಮೆಚ್ಚಿ. ಸುಮನಸ ಜಲಜ ಭವ ಮೆಚ್ಚಿ ಜಯವನು ತೊಲೆದರಾಗ. ಆ ಆ ಆ ದುರುಳನನ್ನು ಕೊಲ್ಲುವುದೊಂದಿಗೆ ಲೋಕಕ್ಕೆ ಮಂಗಳವಾಯಿತು. ಅಲ್ಲದೆ ಸಂತಸಗೊಂಡ ಸುಮನಸರು ಪುಷ್ಪವೃಷ್ಟಿಯನ್ನು ಧರೆಗೆ ಸುರಿಸುತ್ತಾ ಇದ್ದಾರೆ. ಹಾಗೂ ಬಂಧನದಲ್ಲಿದ್ದಂತ ಅಜ್ಜ ಅಜ್ಜಿ ಹಾಗೂ ತಂದೆ ತಾಯರನ್ನು ಮುಕ್ತಗೊಳಿಸಿದಂತಾಯಿತು. ಇನ್ನು ಗುರುಗಳಾದ ಸಾನಿಪಿನರಲ್ಲಿ ವಿದ್ಯೆಯನ್ನು ಪಡೆಯುವುದಕ್ಕಾಗಿ ಗುರುಮಠದಂತೆ ಸಾಗೋಣ. ಆದಿದೇವ ಸಕಲಾಗಮ ಪೂಜಿತ ವೇದೋದಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ. ನಾರಾಯಣ ದೇ ನಮೋ ನಮೋ ಭವನಾರದ ನಮೋ ನಮೋ.
Our sponsor for Utsavam is Miss Meera Chari. I would like to invite her granddaughter, Ananti Vivek, who's here with us today, and she's 13 years old, to say a few words about the performance. Good evening. I'm a Bharatanatyam dancer myself, so I know how it is to be on stage and perform in front of a bunch of people. And today to sit in the audience and watch other beautiful young performers accompanied by such powerful voices is definitely a really good feeling. Thank you. I would like to invite the director of Kalakshetra, Ms. Revati Ramchandran, and Ms. Debra Tyagarajan to come and say a few words. Thank you. I think we have been treated to a wonderful exposition. Of course, the music is wonderful, but these little dancers, their coordination, their footwork, all of that, I think has been super. And I hope you have a very wonderful future for Yakshagana. I think the guru and choreographer Sri Manjunath Allalleru, he needs a big hand, because what we are looking at today is the future of India. I wouldn't say of anything less, because these children are going to uphold what culture is. And I don't know, we are sitting in an urban setting and coming and watching this, but this is part and parcel of the like the temple offerings which happen and temple festivals which happen in the whole of Karnataka region. And it has been a beautiful exposition of this and how well he has taught it to the children. And the children especially, all of them were extremely good. Arush Shetty, come forward. Yeah, he was the confident boy. And then we have Sachin Kulal, yes. And then Swasti Shri, yeah. And Advik Shetty, I think he's brother of Arush. Is he? Yes, yeah, and you saw him directing him on the stage, you know. Such a beautiful, beautiful thing to watch. And the singers, you know, the Yakshagana singers are something exemplary. No one has been able to look at like how they train their voices, and there's a lot of research process which is going on, because none of the art forms down outside, like if you look at the Bhagavatamela or the Terukuthu which we had witnessed yesterday, the voice control immense. And I have to congratulate Madhukar Hegde, Lohit Kom for his drumming, and Bharat Chandan. It was a feast and I enjoyed every moment. Thank you so much. Thanks to Dakshin Chitra for having put Utsav together, and Shreya there who did everything, and it was really marvelous. I enjoyed every moment. The confidence of the children and what they are taking to the future is something that we all should appreciate. Thank you so much. We would now like to honor the artists. I request the three of you to please come and honor. Arush Shetty, Sachin Kulal, Swasti Shri. Traditionally, Yakshagana is performed by men, and of late women have been coming into the performance area. So we're very happy to have one of the few young women performers with us today, and Advik Shetty. The musicians for the day, Madhukar Hegde, Mr. Lohit Kome, and Mr. Bharat Chandan. The director and guru, Mr. Manjunath Allalleru, Mr. Prashant Shetty, and Mr. Venkatesh D. These are the parents of the young children who have accompanied them and supported them through this wonderful performance. And also to carry that the entire costume and to be able to be on stage and deliver the dialogues immediately after the footwork. I think it's amazing. I'm so happy that parents have come forward to train their children, and I hope like they'll become great artists who will carry.